ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯದಿತ್ತ ನೆಂಟಾದರೂ ಭಾಗ 12. ಆದಿ, ಈಗ ಯಾಕೆ ಹೀಗಿದ್ದೀಯಾ? ಹೇಳಿದ್ರೆ ಅರ್ಥ ಮಾಡ್ಕೊ. ಅಣ್ಣನನ್ನ ಎದುರಿಸಿ ನಾವೇನು ಮಾಡೋಕೆ ಸಾಧ್ಯ? ಈಗ ತಾನೇ ಬಿಸ್ನೆಸ್ ಶುರು ಮಾಡಿದ್ದೀವಿ. ಅವರ ಹತ್ತಿರ ಸುಮ್ಮನೆ ಗಲಾಟೆ ಮಾಡ್ಕೊಂಡು ಮನೆಯಲ್ಲಿ ಸಮಸ್ಯೆಯಾದರೆ ನಮಗೆ ಬಿಸ್ನೆಸ್ ಮೇಲಿನ ಗಮನ ಚದುರಿ ಹೋಗುತ್ತೆ. ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅನ್ನೋದೇ ನಮ್ಮ ಗುರಿ. ಅದು ಈಗ ತಾನೇ ಈಡೇರುತ್ತಿದೆ. ಅನಾವಶ್ಯಕವಾಗಿ ಸಣ್ಣ ಸಣ್ಣ ವಿಚಾರಗಳಿಗೆ ಅವರನ್ನ ವಿರೋಧಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ನಾವು ತೊಂದರೆಗೆ ಸಿಲುಕುವುದು ಬೇಡ. ಫ್ರೀಯಾಗಿ ಬಿಡು ಎಂದನು. ಏ, ಏನೋ ಹೇಳ್ತಾ ಇದ್ದೀಯಾ? ನಮಗೆ ನಷ್ಟ ಆಗಬಾರದು ಅಂತ ಅವಳನ್ನ ಕಡೆಗಣಿಸಿ ಬಿಡಬೇಕಾ? ಇಲ್ಲಿ ನೋಡು, ನನಗೆ ಕೆಲಸದಲ್ಲಿ ಗಮನ ಇಲ್ಲದೆ ಏನಿಲ್ಲ. ನಿನ್ನೆ ನಡೆದದ್ದು ಒಂದು ರೀತಿಯ ಮಾನಸಿಕ ಹಿಂಸೆ. ಅದರಲ್ಲಿ ಸ್ವಲ್ಪ ಸ್ಲಿಪ್ ಆಗಿ ನನ್ನ ಕೈಗೆ ಗಾಯವಾಯಿತು. ಆದ್ರೆ ಇವತ್ತು ನಡೆದದ್ದು ಕಣ್ಣೆದುರಿಗೆ ಗೊತ್ತಿದ್ದೆ. ನಾವು ಮಾಡಿದ ಪಾಪ ಅಂತ ಅನ್ನಿಸುತ್ತಿದೆ. ಪಾಪ ಕಣೋ ಅವಳು. ಅವಳ ಪಾಡಿಗೆ ಅವಳು ಅಡುಗೆ ಮಾಡ್ಕೊಂಡು ಮನೆಯೊಳಗೆ ಇರ್ತಾ ಇದ್ಲು. ಸಸಿಗಳನ್ನು ನಾನು ತಂದುಕೊಟ್ಟು ಮುರುಗೇಶನ ಹತ್ತಿರ ಹೇಳಿದ್ದಕ್ಕೆ ತಾನೇ ಅವರು ಅದನ್ನ ಅವಳ ಕೈಗೆ ಕೊಟ್ಟಿದ್ದು. ಅದಕ್ಕಾಗಿಯೇ ಇವತ್ತು ಭೂಮಿ ಅಣ್ಣನ ಹತ್ತಿರ ಪೆಟ್ಟು ತಿಂದಳು. ಆ ಹುಡುಗಿಯನ್ನ ನೋಡಿದ್ರೆ ಪಾಪ ಅನ್ನಿಸುತ್ತೆ. ಏನು ಪಾಪ ಮಾಡಿದ್ಲು ಅವಳು? ಕೆಲಸಕ್ಕೆ ಬಂದರೆ ಅವರಿಗಿಂತ ಅವರಿಗಂತ ಸ್ವಾಭಿಮಾನ ಇರಬಾರದಾ? ಇಲ್ಲ, ಯಾವ ಆಸೆಗಳೂ ಇರಬಾರದಾ? ಪಾಪ, ಅವಳಿಗೆ ಮಳೆ ಅಂದ್ರೆ ಇಷ್ಟ. ಆನಂದಿಸುತ್ತಾಳೆ. ಸಿಟಿಯಲ್ಲಿರುವ ನಮಗೆ ಮಳೆ ಬಂದರೆ ಅದನ್ನ ಆನಂದಿಸಲು ಗೊತ್ತಿಲ್ಲದೆ ದೂರ ನಿಲ್ಲುತ್ತೇವೆ. ಅವಳು ಹಳ್ಳಿಯ ದೇವತೆ ಕಣೋ. ಮಳೆ ನುಡಿದ ತಕ್ಷಣ ಕುಣಿದಾಡುತ್ತಾಳೆ. ಖುಷಿಯಾಗಿ ಆಟವಾಡುತ್ತಾಳೆ. ಅದನ್ನೆಲ್ಲ ಅನುಭವಿಸಲು ಪುಣ್ಯ ಮಾಡಿರಬೇಕು. ಆ ಸಂತೋಷವನ್ನೇ ನಾಶ ಮಾಡುವ ಹಾಗೆ ಅವಳಿಗೆ ಹೊಡೆದು ಬಿಟ್ಟರಲ್ಲ. ನನಗೆ ತುಂಬಾ ಕಷ್ಟವಾಗುತ್ತಿದೆ. ಮನಸ್ಸು ನೋಯುತ್ತಿದೆ. ಅಪರಾಧಿ ಭಾವನೆ ಕಾಡುತ್ತಿದೆ. ಆ ಹುಡುಗಿ ಇಲ್ಲಿ ಚಿತ್ರಹಿಂಸೆ ಅನುಭವಿಸುವುದಕ್ಕಿಂತ ಸುಮ್ಮನೆ ಊರಿಗೆ ಹೋಗಿ ಬಿಡಲಿ. ಅವಳಿಗೆ ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಅರ್ಜುನ್, ನಾನು ಅವಳ ಹತ್ತಿರ ಹೋಗಿ ಮಾತನಾಡಲು ಸಾಧ್ಯವಿಲ್ಲ. ಬೆಳಿಗ್ಗೆ ನಾನು ಕೂಡ ಅವಳಿಗೆ ಕಷ್ಟವಾಗುವ ಹಾಗೆ ಮಾತನಾಡಿದ್ದೇನೆ. ನೀನು ಏನು ಎತ್ತ ಅಂತ ಮಾತನಾಡು. ಅವಳ ಫ್ಯಾಮಿಲಿಗೆ ಏನು ಕಷ್ಟ ಅಂತ ಕೇಳು. ನಮ್ಮಿಂದಾದ ಸಹಾಯ ಮಾಡೋಣ. ಅವಳನ್ನ ಭದ್ರವಾಗಿ ಊರಿಗೆ ಕಳುಹಿಸಿ ಬಿಡೋಣ. ಅವಳು ಇಲ್ಲಿರುವುದು ಒಳ್ಳೆಯದಲ್ಲ ಎಂದು ಆದಿತ್ಯ ಕಣ್ಣೀರಿಡುತ್ತಾ ಮಾತನಾಡಲು ಅವನ ಭುಜದ ಮೇಲೆ ಆಸರೆಯಾಗಿ ತಟ್ಟಿ, ಅರ್ಜುನ್, ನಿನ್ನ ಮನಸ್ಸಿನಲ್ಲಿ ಭೂಮಿ ಇದ್ದಾಳ ಆದಿ ಎಂದು ಕೇಳಿದನು. ಏ ಇಡಿಯಟ್ ತರ ಮಾತನಾಡಬೇಡ. ಇದು ಹಾಗೇನಿಲ್ಲ. ಒಬ್ಬರ ಮೇಲೆ ನಾವು ಪ್ರೀತಿ ಕಾಳಜಿ ತೋರಿಸುವುದಕ್ಕೆ ಅವರನ್ನ ಪ್ರೀತಿಸಲೇಬೇಕು ಅಂತೇನಿಲ್ಲ ಎಂದವನು ಮರುಕ್ಷಣ ಮಾತುಗಳಲ್ಲಿ ಒಂದು ನೋವಿನೊಂದಿಗೆ, ಗೊತ್ತಿಲ್ಲ. ಆದ್ರೆ ಆ ಹುಡುಗಿ ಪಾಪ ಅಂತ ಅನ್ನಿಸುತ್ತೆ. ಕಣ್ಣೆದುರಿಗೆ ಅವಳು ಕಷ್ಟಪಡೋದನ್ನ ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ಅವಳು ಕಷ್ಟಪಟ್ಟಾದರೂ ನಮ್ಮ ಜೊತೆ ಇರಬೇಕು ಅಂತ ಅಂದುಕೊಳ್ಳುವುದು ಸ್ವಾರ್ಥ ಕಣೋ. ಅವಳು ನನ್ನ ಕಣ್ಣಿಗೆ ಕಾಣಿಸದಿದ್ದರೂ ಪರವಾಗಿಲ್ಲ. ಅವರ ಊರಿಗೆ ಹೋಗಿ ಚೆನ್ನಾಗಿರಲಿ. ನಾಳೆ ಏನು ಎತ್ತ ಅಂತ ವಿಚಾರಿಸುವ ದಾರಿ ನೋಡು ಎಂದು ಹೇಳಿದವನು, ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಎಂದು ಎದ್ದಾಗ, ಹೇ, ಕೈಗೆ ನೀರು ತಾಗಬಾರದು ಎಂದು ಒಂದು ಕವರ್ ತಗೊಂಡು ಅವನ ಕೈಗೆ ಕಟ್ಟಿದನು ಅರ್ಜುನ್. ಅದನ್ನೇ ನೋಡುತ್ತಾ ಒಳಗೆ ಹೋದ ಆದಿತ್ಯ ಸ್ವಲ್ಪ ಹೊತ್ತಿನಲ್ಲಿ ಸ್ನಾನ ಮುಗಿಸಿ ಹೊರಗೆ ಬಂದನು. ಹಳದಿ ಬಣ್ಣದ ಟೀ ಶರ್ಟ್, ಕಪ್ಪು ಬಣ್ಣದ ಟ್ರ್ಯಾಕ್ ಪ್ಯಾಂಟ್ ಧರಿಸಿದ್ದವನು ತಲೆಯನ್ನು ಒರೆಸಿಕೊಳ್ಳುತ್ತಾ ಅಲ್ಲಿನ ಸೋಫಾದಲ್ಲಿ ಹೊರಗಲು ಅವನ ಕೈಯಲ್ಲಿದ್ದ ಕವರ್ ಅನ್ನು ತೆಗೆದ ನಂತರ ಅರ್ಜುನ್ ಸ್ನಾನ ಮಾಡಲು ಒಳಗೆ ಹೋದನು. ಹಗಲಿನಲ್ಲಿ ಬೇರೆ ಬೇರೆ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡರೂ ಮನೆಯಲ್ಲಿರುವಾಗ ಇಬ್ಬರು ಒಂದೇ ರೀತಿಯ ಬಟ್ಟೆ ಧರಿಸುವುದು ಚಿಕ್ಕ ವಯಸ್ಸಿನಿಂದಲೂ ಅವರ ಅಭ್ಯಾಸ. ಅರ್ಜುನ್ ಕೂಡ ಹಳದಿ ಬಣ್ಣದ ಟೀ ಶರ್ಟ್, ಕಪ್ಪು ಪ್ಯಾಂಟ್ ಧರಿಸಿ ಹೊರಗೆ ಬಂದನು. ಸರ್ವ ಸ್ನಾನ ಮುಗಿಸಿ ಬಿಳಿ ಟೀ ಶರ್ಟ್, ಕಪ್ಪು ಪ್ಯಾಂಟ್ ಧರಿಸಿದವನಾಗಿ ಫಾರಿನ್ ಕ್ಲೈಂಟ್ ಜೊತೆ ಫೋನ್ನಲ್ಲಿ ಮಾತನಾಡಿಕೊಂಡೇ ಮೆಟ್ಟಿಲುಗಳಿಂದ ಕೆಳಗೆ ಇಳಿದು ಬಂದನು. ಅಷ್ಟರಲ್ಲಿ ಅಲ್ಲಿ ನೆಲ ಒರೆಸಿ ಮುಗಿಸಿ ಭೂಮಿ ಅಡುಗೆ ಮನೆಗೆ ಹೋದಳು.
ಫೋನ್ ಇಟ್ಟವನು ನೇರವಾಗಿ ಅಡುಗೆ ಮನೆಗೆ ಹೋದನು. ಸರ್ವ ಹಾಲಿನಲ್ಲಿದ್ದ ಅನ್ನಪೂರ್ಣಿಗೆ ಆತಂಕವಾಯಿತು. ಮಗನ ಹಿಂದೆ ಹೋದಳು. ಕೋಪಗೊಳ್ಳುತ್ತಾನೆಂದು ಅಲ್ಲಿಯೇ ನಿಂತಳು. ಸರ್ವ ಮಾಂಸ ತರುತ್ತೇನೆಂದು ಅಂದುಕೊಂಡು ಭೂಮಿ ಈರುಳ್ಳಿ ಹೆಚ್ಚಿಟ್ಟು ಪುದೀನ, ಕೊತ್ತಂಬರಿ ಸೊಪ್ಪನ್ನು ಪ್ರತ್ಯೇಕವಾಗಿ ಹೆಚ್ಚಿಟ್ಟುಕೊಂಡು ತಿರುಗುವಷ್ಟರಲ್ಲಿ ಅವಳಿಗೆ ತೀರಾ ಹತ್ತಿರದಲ್ಲಿ ಸರ್ವ ನಿಂತಿದ್ದನು. ಒಂದು ಕ್ಷಣ ಭಯದಿಂದ ಗಾಬರಿಯಾದವಳ ಕೈ ಕಾಲುಗಳು ನಡುಗಲು ಆರಂಭಿಸಿದವು. ಯಾಕೆ ದೆವ್ವ ನೋಡಿದ ಹಾಗೆ ಹೀಗೆ ನಡುಗ್ತಾ ಇದೆಯಾ ಎಂದು ಹುಬ್ಬೇರಿಸಿ ಅವನು ಕೇಳಿದನು. ಇಲ್ಲ ಸರ್, ದಿಢೀರನೆ ಪಕ್ಕದಲ್ಲಿ ಬಂದಿದ್ದಕ್ಕೆ ಹೆದರಿಬಿಟ್ಟೆ ಎಂದವಳು ಎರಡಡಿ ಹಿಂದಕ್ಕೆ ಸರಿದು ನಿಂತಳು. ಈ ಲಿಸ್ಟ್‌ನಲ್ಲಿರೋ ಎಲ್ಲ ಅಡುಗೆಯನ್ನು ನೀನು ಮಾಡಬೇಕು ಎಂದನು. ಅವನ ಕೈಯಲ್ಲಿದ್ದ ಪೇಪರನ್ನ ಈಸ್ಕೊಂಡು ಓದಿ ನೋಡಿದಳು. ಇಂಗ್ಲಿಷ್‌ನಲ್ಲೇ ಬರೆದಿದ್ದನು. ಎಲ್ಲವನ್ನೂ ಓದಿದವಳು, ಸರ್, ಇದನ್ನೆಲ್ಲ ಇನ್ನೂ ತಂದಿಲ್ಲ ಎಂದು ಮುಗ್ಧಳಂತೆ ಹೇಳಲು, ಮಧ್ಯಾಹ್ನವೇ ನನಗೆ ನಾನ್‌ವೆಜ್ ಬೇಕು ಅಂತ ಹೇಳಿದ್ದೆ. ಇದನ್ನೆಲ್ಲ ತಂದಿಲ್ಲ ಅಂದರೆ ಏನರ್ಥ ಎಂದು ಕೈ ಹರಡಿ ಅವನು ಕೇಳಿದನು. ಇಲ್ಲ ಸರ್, ಎಲ್ಲಿ ಹೋಗಿ ತರಬೇಕು ಅಂತ ಗೊತ್ತಿಲ್ಲ. ನಾನು ಮನೆಯಲ್ಲಿ ಕೆಲಸ ಮಾಡಿದೆ, ಮನೆ ಕ್ಲೀನ್ ಮಾಡಿದೆ, ಆಮೇಲೆ ತೋಟಕ್ಕೆ ಹೋದೆ, ಮಳೆ ಬಂದ್ಬಿಡ್ತು ಅಂತ ಅವಳು ಮಗುವಿನಂತೆ ತಡಬಡಾಯಿಸುತ್ತಾ ಹೀಗೆ ಹೇಳಲು ಅಲ್ಲಿಗೆ ಆದಿತ್ಯ, ಅರ್ಜುನ್ ಇಬ್ಬರೂ ಬಂದರು. ಅಮ್ಮ, ನನಗೆ ತಲೆ ನೋವ್ತಾ ಇದೆ, ನನಗೆ ಶುಂಠಿ ಟೀ ಬೇಕು ಎಂದು ಆದಿತ್ಯ ಜೋರಾಗಿ ಹೇಳಿದನು. ಅವನ ಧ್ವನಿ ಕೇಳಿದ ತಕ್ಷಣ ಸರ್ವ ಪಕ್ಕದಲ್ಲೇ ಇರುವುದನ್ನು ಲೆಕ್ಕಿಸದೆ ಅವಸರದಿಂದ ಹಾಲನ್ನು ಒಲೆಯ ಮೇಲಿಟ್ಟು ಟೀ ಪುಡಿ ಹಾಕಿದವಳು ಒಂದು ಏಲಕ್ಕಿ ಜಜ್ಜಿ ಹಾಕಿ ಶುಂಠಿಯನ್ನು ತೆಗೆದು ವೇಗವಾಗಿ ಸ್ವಚ್ಛಗೊಳಿಸಿ ಅದನ್ನು ಜಜ್ಜಿ ಶುಂಠಿ ಟೀ ತಯಾರಿಸಿದಳು. ಸರ್ವ ಕೈ ಕಟ್ಟಿಕೊಂಡು ಅಲ್ಲಿದ್ದ ಗೋಡೆಗೆ ಹೊರಗಿ ಅವಳ ಕೆಲಸವನ್ನು ನೋಡುತ್ತಿದ್ದನು. ಸರಿ ಕಣೋ, ನಾನು ಹೋಗಿ ತರ್ತೀನಿ ಎಂದು ಹೇಳಿ ಅನ್ನಪೂರ್ಣಿ ಬರಲು ಸರ್ವ ಸ್ಟೈಲಾಗಿ ಗೋಡೆಗೆ ಹೊರಗಿ ತಾನೊಬ್ಬ ಅಲ್ಲಿರುವುದನ್ನು ಗಮನಿಸದೆ ಹಾದಿಗಾಗಿ ಅವಳು ಕೆಲಸ ಮಾಡುವುದನ್ನು ನೋಡುತ್ತಿದ್ದನು. ಅವನೊಳಗೆ ಉರಿ ಶುರುವಾಯಿತು. ಶುಂಠಿ ಟೀ ಮಾಡಮ್ಮ ಅಂತ ಅನ್ನಪೂರ್ಣಿ ಹೇಳಿ ಬಾಯಿ ಮುಚ್ಚುವಷ್ಟರಲ್ಲಿ ಅವಳು ಮಾಡಿ ಮುಗಿಸಿ ಟೀಯನ್ನು 3 ಕಪ್ಗಳಿಗೆ ಸುರಿದು ತಗೊಳ್ಳಿ ಅಮ್ಮ ಎಂದು ಟೀ ಟ್ರೇಯನ್ನು ಕೈಗೆ ಕೊಟ್ಟಳು. ಏನಮ್ಮ, ನಾನು ಬರುವುದರೊಳಗೆ ಕೆಲಸ ಮುಗಿದು ಹೋಯ್ತಾ? ಒಂದು ವೇಳೆ ಮೊದಲೇ ಟೀ ಮಾಡಿದ್ಯಾ ಎಂದು ಆಶ್ಚರ್ಯದಿಂದ ಅನ್ನಪೂರ್ಣಿ ಕೇಳಲು, ಇಲ್ಲಮ್ಮ, ಸರ್ ನಿಮ್ಮ ಹತ್ತಿರ ಹೇಳಿದ್ದು ಕೇಳಿಸ್ತು ಅದಕ್ಕೆ ಎಂದಳು. ಈಗ ಸರ್ವ ಒಂದು ಕಪ್ ಟೀ ತೆಗೆದುಕೊಂಡವನು ನಿನ್ನ ಪಕ್ಕದಲ್ಲೇ ನಿಂತುಕೊಂಡು ರಾತ್ರಿ ನನಗೆ ಡಿನ್ನರ್‌ಗೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಅದನ್ನ ಲೆಕ್ಕಿಸದೆ ಅಲ್ಲಿ ಅವನ ಧ್ವನಿ ಕೇಳಿದ ತಕ್ಷಣ 5 ನಿಮಿಷದಲ್ಲಿ ಇಲ್ಲಿ ಕೆಲಸ ಮುಗಿದು ಹೋಯಿತು. 2 ದಿನದಲ್ಲಿ ಅಷ್ಟು ಅಂಡರ್‌ಸ್ಟ್ಯಾಂಡಿಂಗಾ ಎಂದು ಹುಬ್ಬೇರಿಸಲು ಈಗಷ್ಟೇ ಅವನನ್ನು ನೋಡಿದವಳಿಗೆ ಮತ್ತಷ್ಟು ಭಯವಾಯಿತು. ಇಲ್ಲ, ಇಲ್ಲ ಸರ್, ಹಾಗೇನಿಲ್ಲ. ಅವರು ಟೀ ಕೇಳಿದ್ರು ಅಂತ ಮಾಡಿದೆ ಎಂದಳು. ದೀರ್ಘವಾಗಿ ಉಸಿರೆಳೆದುಕೊಂಡು ಟೀ ಕುಡಿದನು. ಅದರ ರುಚಿ ಇದುವರೆಗೆ ಅವನು ಕುಡಿದ ಟೀಯಲ್ಲಿ ಇರಲೇ ಇಲ್ಲ. ವಾವ್, ಸಖತ್ ಟೇಸ್ಟ್ ಆಗಿದೆ ಎಂದು ಹೇಳುತ್ತಲೇ ಅವಳನ್ನು ನೋಡಿದವನು, ಈಗ ಏನ್ ಮಾಡ್ತಾ ಇದೀಯಾ ಎಂದವನು ತನ್ನ ತಾಯಿ ನಿಂತಿರುವುದನ್ನು ನೋಡಿ, ನೀವು ಇಲ್ಲೇ ಯಾಕೆ ನಿಂತಿದ್ದೀರಾ ಹೋಗಿ ಎಂದಾಗ ಅನ್ನಪೂರ್ಣಿ ಅಲ್ಲಿಂದ ಹೋದರು. ಮತ್ತೆ ಭೂಮಿಯನ್ನು ನೋಡಿದವನು, ಮಟನ್ ಬಿರಿಯಾನಿ ಮಾಡು, ಪೆಪ್ಪರ್ ಚಿಕನ್ ಮಾಡು, ಆಮೇಲೆ ಖಂಡಿತ ಫಿಶ್ ಫ್ರೈ ಬೇಕು, ಅದರ ಜೊತೆಗೆ ನನಗೆ ಮೀನಿನ ಸಾರು ಅಂದ್ರೆ ತುಂಬಾ ಇಷ್ಟ, ಬಿಸಿ ಅನ್ನ ಮಾಡಿ ಅದಕ್ಕೆ ಮೀನಿನ ಸಾರು ಮಾಡು, ಹಾಗೆಯೇ ಖಾರವಾಗಿ ಮೆಣಸಿನ ರಸಂ ಎಂದನು. ಸರಿ ಸರ್, ಇದನ್ನೆಲ್ಲ ತಂದುಕೊಡಿ ಎಂದು ಅವಳು ಮುಗ್ಧಳಾಗಿ ಹೇಳಲು, ನಾನು ಈ ಮನೆಯ ಯಜಮಾನ, ನಿನಗೆ ಸೇವೆ ಮಾಡಬೇಕಾ ಎಂದು ಸ್ವಲ್ಪ ಧ್ವನಿ ಏರಿಸಿ ಅವನು ಕೇಳಿದನು. ಸಾರಿ ಸರ್, ನಾನೇ ಹೋಗಿ ತರ್ತೀನಿ ಎಂದು ವೇಗವಾಗಿ 2 ಅಡಿ ಮುಂದಿಡಲು, ಹೌದು, ಇದನ್ನೆಲ್ಲ ಹೇಗೆ ತರ್ತೀಯಾ ಅಂದಾಗ ಅವಳು ಅರ್ಥವಾಗದೆ ಕಣ್ಣು ಬಿಟ್ಟಳು. ಅಲ್ಲಿ ಟೀ ಕುಡಿಯುತ್ತಿದ್ದ ಆದಿತ್ಯನ ದೃಷ್ಟಿ ಅಡುಗೆ ಮನೆಯತ್ತ ಹರಿಯಿತು. ದೂರವಿದ್ದ ಕಾರಣ ಮಾತುಗಳು ಕೇಳಿಸಲಿಲ್ಲ. ಆದರೆ ಅಲ್ಲಿ ಗೋಡೆಗೆ ಹೊರಗಿದ್ದ ಸರ್ವನ ಒಂದು ಕೈ ಮಾತ್ರ ಅವನಿಗೆ ಕಾಣಿಸಿತು. ಅರ್ಜುನನ್ನು ನೋಡಿದವನು ಕಣ್ಣುಗಳಿಂದ ಸನ್ನೆ ಮಾಡಲು, ಆಗ ಟೀ ಕುಡಿದು ಮುಗಿಸಿ ಅವನ ಕಪ್‌ನ ಈಸ್ಕೊಂಡು ಅಡುಗೆ ಮನೆಗೆ ಬಂದನು ಅರ್ಜುನ್. ಥ್ಯಾಂಕ್ಸ್ ಭೂಮಿ, ಟೀ ಚೆನ್ನಾಗಿತ್ತು ಎಂದು ಸಾಮಾನ್ಯವಾಗಿ ಅವನು ಹೇಳಲು,
ಹೇ ಅರ್ಜುನ್, ಆ ಹುಡುಗಿನ ಅಂಗಡಿಗೆ ಕರ್ಕೊಂಡು ಹೋಗು. ಈ ಲಿಸ್ಟ್‌ನಲ್ಲಿರೋದನ್ನೆಲ್ಲ ತಗೊಂಡು ಬಾ ಎಂದನು. ಅಣ್ಣ, ನಾನಾ? ನನಗೂ ಆದಿಗೂ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನಮ್ಮಿಂದ ಹೋಗೋಕೆ ಆಗಲ್ಲ ಎಂದು ಅವನು ಬೇಕೆಂದಲೇ ಹೇಳಿದನು. ಯಾಕೆ, ಹೋದರೆ ಏನಾಗುತ್ತೆ? ಮೊದಲು ಅವಳನ್ನ ಕರ್ಕೊಂಡು ಹೋಗು ಎಂದನು. ಇಲ್ಲಣ್ಣ, ನನಗೂ ಆದಿತ್ಯನಿಗೂ ಮುಖ್ಯವಾದ ಮೀಟಿಂಗ್ ಇದೆ. ಅದಕ್ಕೆ ಈಗ ಹೋಗೋಕೆ ಆಗಲ್ಲ, ಸಾರಿ ಎಂದು ಬೇಡಿಕೊಳ್ಳುವಂತೆ ಹೇಳಿದನು. ಸರ್ವನ ಮಾತಿಗೆ ಎದುರುತ್ತರ ಕೊಡುವುದನ್ನು ಅವನಿಂದ ಸಹಿಸಿಕೊಳ್ಳಲಾಗಲಿಲ್ಲ. ಹಾಗಾಗಿ ಬಿಗಿಯಾದ ಮುಖದಿಂದ, ಆದಿ ಮೀಟಿಂಗ್ ಅಟೆಂಡ್ ಮಾಡಲಿ, ನೀನು ಅವಳನ್ನ ಕರ್ಕೊಂಡು ಹೋಗು. ನನಗೆ ಇವತ್ತು ಈ ಅಡುಗೆಯೆಲ್ಲ ತಿನ್ನಬೇಕು ಎಂದು ಆಜ್ಞಾಪಿಸಿದನು. ಅಣ್ಣ, ಅಣ್ಣ, ಇಬ್ಬರು ಮೀಟಿಂಗ್‌ನಲ್ಲಿ ಇರಬೇಕು ಎಂದಾಗ, ಹಾಗಿದ್ರೆ ಅವನನ್ನು ಕರ್ಕೊಂಡು ಹೋಗು. ಲ್ಯಾಪ್‌ಟಾಪ್ ಕೈಯಲ್ಲಿ ಇಟ್ಕೋ, ಮೀಟಿಂಗ್ ಅಟೆಂಡ್ ಮಾಡ್ಕೊಂಡೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಎಂದು ಅಧಿಕಾರಯುತವಾಗಿ ಹೇಳಿದನು. ಅವನಿಗೆ ಬೇಕಾಗಿದ್ದು ಅವನ ಮಾತನ್ನು ಅವರು ಮೀರಬಾರದು, ಕೂಡಲೇ ಸರಿ ಎಂದು ತಲೆಯಾಡಿಸಬೇಕು ಎಂಬುದರಲ್ಲಿ ಅವನು ಸ್ಪಷ್ಟವಾಗಿದ್ದನು. ಯಾವುದೇ ಮೀಟಿಂಗ್ ಇರಲಿಲ್ಲ, ಆದರೆ ಅವನನ್ನು ಚೆನ್ನಾಗಿ ಗೊಂದಲಕ್ಕೀಡು ಮಾಡಿ ಈಗ ಆದಿಯ ಜೊತೆ ಹೊರಡಲು ತಯಾರಾದನು ಅರ್ಜುನ್. ಸರಿ ಬನ್ನಿ ಎಂದಾಗ ಭೂಮಿ ಅವರೊಂದಿಗೆ ಹೋದಳು. ಹಾಲಿಗೆ ಹೋದವನು, ಅಮ್ಮ, ನಾವು ಅಂಗಡಿಗೆ ಹೋಗಿ ಬರ್ತೀವಿ ಎಂದು ಹೇಳಿ, ಆದಿ ನೀನು ಬಾ, ಹಾಗೆ ಸ್ವಲ್ಪ ವೇಟ್ ಮಾಡು, ನಾನು ಲ್ಯಾಪ್‌ಟಾಪ್ ತರ್ತೀನಿ, ಮೀಟಿಂಗ್ ಇದೆಯಲ್ಲ ಎಂದನು. ಆದಿ ಅರ್ಥವಾಗದೆ ನೋಡಲು, ಲಘುವಾಗಿ ಅರ್ಜುನ್ ಕಣ್ಣು ಹೊಡೆದು ಹೋಗಲು ಅವನಿಗೆ ಅರ್ಥವಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಲ್ಯಾಪ್‌ಟಾಪ್ ಜೊತೆ ಬಂದವನು, ಓಕೆ ಅಮ್ಮ, ನಾವು ಹೋಗಿ ಬರ್ತೀವಿ ಎಂದು ಹೇಳಿ ಕಾರಿನತ್ತ ಹೋದನು. ಭೂಮಿ ಒಂದು ರೀತಿಯ ಭಯದಿಂದಲೇ ಹೋದಳು. ಆದಿತ್ಯ ಅವಳತ್ತ ತಿರುಗಿಯೂ ನೋಡದೆ ಹೋದನು. ಅವಳಿಗೆ ಸರ್ವನಿಂದ ಪೆಟ್ಟು ತಿಂದುದಕ್ಕಿಂತ ಆದಿ ಅವಳನ್ನು ಕಡೆಗಣಿಸಿ ಹೋದದ್ದೇ ಹೆಚ್ಚು ನೋವುಂಟು ಮಾಡಿತು. ಕಾರಿನ ಬಳಿ ಹೋದೊಡನೆ ಸರ್ವ ಇಬ್ಬರನ್ನು ನೋಡಲು ಆದಿ ಮುಂದಿನ ಸೀಟಿನಲ್ಲಿ ಕುಳಿತುಕೊಂಡನು. ಅರ್ಜುನ್ ಡ್ರೈವರ್ ಸೀಟ್‌ನಲ್ಲಿ ಕುಳಿತನು. ಭೂಮಿ ಹಿಂದಿನ ಸೀಟಿಗೆ ಹೋದಳು. ದೀರ್ಘ ನಿಟ್ಟುಸಿರು ಬಿಟ್ಟವನು, ಅಮ್ಮ, ನನಗೆ ಮುಖ್ಯವಾದ ಮೀಟಿಂಗ್ ಇದೆ. 9 ಗಂಟೆಗೆ ನನಗೆ ಡಿನ್ನರ್ ರೆಡಿಯಾಗಿರಬೇಕು ಎಂದು ಹೇಳಿ ತನ್ನ ಕೋಣೆಗೆ ಹೊರಟು ಹೋದನು. ಸರ್ವ ಅವನ ಮಟ್ಟಿಗೆ ಅವನ ಅಧಿಕಾರ ಗೆಲ್ಲಬೇಕು ಅಷ್ಟೇ. ಕಾರು ಚಲಿಸುತ್ತಿತ್ತು. ಹಿಂದಿನ ಸೀಟಿನಲ್ಲಿದ್ದ ಭೂಮಿ ತಲೆ ಎತ್ತಿ ನೋಡಲಿಲ್ಲ. ಆದಿ ಮುಂದಿದ್ದ ಕನ್ನಡಿಯನ್ನ ಅವಳು ಕಾಣುವ ಹಾಗೆ ಲಘುವಾಗಿ ಅಡ್ಜಸ್ಟ್ ಮಾಡಿ ಅದರಲ್ಲಿ ನೋಡಿದನು. ಅವಳ ಕೆನ್ನೆ ಕೆಂಪಾಗಿತ್ತು. ಅರ್ಜುನ್ ಆದಿಯ ತಳಮಳವನ್ನು ಅರಿತನು. ಆದಿಯ ಮನಸ್ಸು ತಡಕಾಡುತ್ತಿತ್ತು. ಪ್ರೀತಿ ಇಲ್ಲ ಎಂದು ನಿರಾಕರಿಸಿದರೂ ನಿನ್ನ ಕಣ್ಣೀರಿನ ಹನಿಗಳು ನನ್ನನ್ನು ಸುಡುತ್ತಿವೆಯಲ್ಲ. ಯಾವುದಕ್ಕೂ ಇಲ್ಲಿ ನೀನು ಅನುಭವಿಸುವ ನೋವುಗಳು ನನ್ನ ಎದೆಯ ಮೂಲೆಯಲ್ಲಿ ಬಂದು ನೆಲೆಸುತ್ತಿವೆಯಲ್ಲ. ಮಳೆಯನ್ನು ಆನಂದಿಸಿದ ಆ ಮಗುವಿನಂತಹ ಮುಖದಲ್ಲಿ ಈಗ ಪೆಟ್ಟು ತಿಂದ ಗಾಯ ಕಾಣಿಸುತ್ತಿದೆಯಲ್ಲ. ನಿನ್ನ ನೋವು ತಾಳಲಾರದೆ ನಾನು ದೂರ ಸರಿಯುತ್ತಿದ್ದೇನೆ. ನಿನ್ನ ಮನಸ್ಸಿನಲ್ಲಿ ನನ್ನ ಮೇಲಿನ ದ್ವೇಷವಾದರೂ ಉಳಿಯಲಿ. ನೀನಿಲ್ಲದೆ ಮಿಡಿಯುವ ನನ್ನ ಮನಸ್ಸು ಅರಿಯದ ನಿನ್ನ ನೆಮ್ಮದಿಯನ್ನು ಕಾಣಲಿ. ಇದು ಪ್ರೀತಿಯ, ಇಲ್ಲ ಕರುಣೆಯ ಗೊತ್ತಿಲ್ಲ. ಆದರೆ ನಿನ್ನ ವೇದನೆ ಮಾತ್ರ ನನ್ನನ್ನು ಬೆನ್ನಟ್ಟುತ್ತಿದೆಯಲ್ಲ. ನನ್ನ ದೇವತೆಯೇ ಅನ್ನುತ್ತಾ ಕಣ್ಣುಗಳಲ್ಲಿ ಕಂಬನಿ ತುಂಬಿಕೊಳ್ಳಲು ಕಣ್ಣು ಮುಚ್ಚಿ ಸೀಟಿಗೆ ಹೊರಗಿದನು ಆದಿತ್ಯ. ಕಾರು ಮಾರುಕಟ್ಟೆಯತ್ತ ವೇಗವಾಗಿ ಚಲಿಸುತ್ತಿತ್ತು. ಅವರು ಮನೆಯಿಂದ ಹೊರಟ ಸಮಯ ಸಂಜೆ 7 ಗಂಟೆ. ಮುಂದಿನ ಸೀಟಿನಲ್ಲಿ ಕುಳಿತಿದ್ದ ಆದಿತ್ಯ ತನ್ನ ಪಕ್ಕದಲ್ಲಿದ್ದ ಅರ್ಜುನ್ ಜೊತೆ ಮಾತನಾಡಲಿಲ್ಲ. ಕತ್ತಲಾಗಿದ್ದರೂ ಅವನು ಹೊಂದಿಸಿಕೊಂಡಿದ್ದ ರಿಯರ್ ವ್ಯೂ ಕನ್ನಡಿಯ ಮೂಲಕ ಹಿಂದಿನ ಸೀಟಿನಲ್ಲಿದ್ದ ಭೂಮಿಯ ಕೆಂಪಾಗಿದ್ದ ಕೆನ್ನೆಯನ್ನೇ ನೋಡುತ್ತಿದ್ದನು. ಅವಳ ಪ್ರಶಾಂತವಾದ ಮುಖದಲ್ಲಿ ಯಾವುದೇ ರೀತಿಯ ವಿರೋಧವೂ ಪ್ರಶ್ನೆಯೂ ಇರಲಿಲ್ಲ. ತಲೆ ತಗ್ಗಿಸಿಕೊಂಡು, ತಾನೊಬ್ಬಳು ಅಡುಗೆಯವಳು, ತನ್ನ ಯಜಮಾನರನ್ನು ತಲೆ ಎತ್ತಿ ನೋಡುವುದು ಕೂಡ ತಪ್ಪು ಎಂಬ ತಿಳುವಳಿಕೆಯಲ್ಲಿ ಅವಳು ಮರಗಟ್ಟಿ ಕುಳಿತಿದ್ದಳು. ಆದಿಯ ಮುಖದಲ್ಲಿದ್ದ ನೋವನ್ನು ನೋಡಿದ ಅರ್ಜುನ್ ಟ್ರಾಫಿಕ್ ಇಲ್ಲದ ರಸ್ತೆಯಲ್ಲೂ ಕಾರಿನ ವೇಗವನ್ನು ಕಡಿಮೆ ಮಾಡಿ ಲಘುವಾಗಿ ಆದಿಯ ಕಡೆ ವಾಲಿದನು. ಏ ಆದಿ ಎಂದು ಮೆಲ್ಲನೆ ಕರೆದನು. ಇವತ್ತು ಯಾರಿಗೋ ಅಂತ ಆಸೆಯಿಂದ ನಾಲ್ಕು ಕಲರ್‌ನಲ್ಲಿ
ಡ್ರೆಸ್ ತಗೊಂಡ್ಯಲ್ಲ? ಯಾಕೆ ಆ ಡ್ರೆಸ್ಸನ್ನ ಇನ್ನೂ ಕೊಡದೆ ಹಾಗೆ ಬ್ಯಾಗ್ನಲ್ಲೇ ಇಟ್ಟಿದ್ದೀಯಾ? ಎಂದು ಅರ್ಜುನ್ ಹೇಳಿದ್ದು ಆದಿ ಖರೀದಿಸಿ ಇಟ್ಟಿದ್ದ 4 ಬಣ್ಣಗಳ ಸುಂದರವಾದ ಲಂಗ ದಾವಣಿ ಸೆಟ್ಟನ್ನೇ. ಭೂಮಿಗೆ ಮನೆಯಲ್ಲಿ ಹಾಕಿಕೊಳ್ಳಲು ಅನುಕೂಲವಾಗಲಿ ಎಂದು ಆದಿ ತಂದು ಕಾರಿನಲ್ಲಿ ಬಚ್ಚಿಟ್ಟಿದ್ದನು. ಅದನ್ನೇ ಈಗ ಅರ್ಜುನ್ ನೆನಪು ಮಾಡಿದನು. ತಕ್ಷಣ ಆದಿತ್ಯನ ಕಣ್ಣುಗಳು ಹರಡಿದವು. ಮೊದಲು ಕನ್ನಡಿಯಲ್ಲಿ ನೋಡಿದನು. ಭೂಮಿಯ ಮುಖದಲ್ಲಿ ಯಾವ ರಿಯಾಕ್ಷನ್ ಇರಲಿಲ್ಲ. ಅರ್ಜುನ್ ಮಾತನಾಡಿದ್ದು ಅವಳಿಗೆ ಕೇಳಿಸಿರುವ ಸಾಧ್ಯತೆ ಇಲ್ಲ. ಅವಳು ಇನ್ನೂ ತಲೆ ಎತ್ತಿಯೇ ನೋಡಿರಲಿಲ್ಲ. ಆದಿ ಲಘುವಾಗಿ ಅವನಿಗೆ ಕಣ್ಣು ಸನ್ನೆ ಮಾಡಿ ಸುಮ್ಮನಿರುವಂತೆ ಸೂಚಿಸಿದನು. ಸುಮ್ಮನಿರೋ, ಅದು ಬಂದು ಎಂದು ಆದಿ ಸರಿತೂಗಿಸಿದನು. ಅರ್ಜುನ್ ನಕ್ಕನು. ಏನು ಆದಿ, ಇಷ್ಟೊಂದು ತಡಕಾಟ? ಕಾರಣ ನನಗೂ ಗೊತ್ತು. ಆದ್ರೆ ಆ ದಾವಣಿಗೆ ಸ್ವಂತವಾದವರು ನೀನು ಅವರ ಹತ್ತಿರ ಮಾತನಾಡದೇ ಇರೋದನ್ನೇ ದೊಡ್ಡ ವಿಷಯ ಅಂತ ಅಂದ್ಕೊಂಡು ಬೇಜಾರ್ ಮಾಡ್ಕೊಳ್ತಾರೆ ಅನ್ಸುತ್ತೆ. ನೀನು ಯಜಮಾನ, ಅವಳು ಅಡುಗೆ ಮಾಡುವ ಹುಡುಗಿ. ನಿಮ್ಮ ನೇರ ಮಾತು ನಿನಗೆ ಮರ್ಯಾದೆ ಕಡಿಮೆ ಮಾಡುತ್ತೇನೋ ಅಂತ ಅವರು ಭಯಪಡ್ತಾ ಇದ್ದಾರೆ ಅಂತ ಅನ್ನಿಸುತ್ತೆ ಎಂದು ಭೂಮಿಗೆ ಕೇಳುವಂತೆ ಧ್ವನಿಯನ್ನು ಸ್ವಲ್ಪ ಏರಿಸಿ ಮಾತನಾಡಿದನು. ಇಂದಿದ್ದ ಭೂಮಿಗೆ ಅರ್ಜುನ್ನ ಮಾತು ಒಂದು ಸಾಮಾನ್ಯವಾದ ಅಭಿಪ್ರಾಯದಂತೆಯೇ ಕೇಳಿಸಿತು. ಹೌದು, ನೀವು ಹೇಳುವುದು ಸರಿ, ನಾನು ಅಡುಗೆಯವಳು ಎಂದು ಅವಳು ಮನಸ್ಸಿನಲ್ಲಿ ಅಂದುಕೊಂಡಳು. ಆದಿ ಅರ್ಜುನನ್ನು ಒಂದು ಬಾರಿ ದಿಟ್ಟಿಸಿ ನೋಡಿದನು. ನಾನೇ ಮಾತನಾಡಲಾಗದೆ ಒದ್ದಾಡ್ತಾ ಇದ್ದೀನಿ, ನೀನು ನೋಡಿದ್ರೆ ಕಾಲೆಳಿತಾ ಇದ್ದೀಯಾ ಎಂದು ಮನಸ್ಸಿನಲ್ಲೇ ಸಿಟ್ಟುಕೊಂಡನು. ಆಗ ಅರ್ಜುನ್ಗೆ ಫೋನ್ ಬಂತು. ಫೋನ್ ನೋಡಿದನು. ಸರ್ವ ಕಾಲ್ ಮಾಡಿದ್ದನು. ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡನು. ಹೇಳಿ ಅಣ್ಣ ಎಂದು ಇವನು ಕೇಳಿದನು. ಕೆಲವೇ ಸೆಕೆಂಡ್ಗಳಲ್ಲಿ ಅವನು ಹೇಳಬೇಕಾಗಿದ್ದನ್ನು ಹೇಳಿ ಕಟ್ ಮಾಡಿದನು. ಸಿಟ್ಟಿನಿಂದ ಫೋನ್ ಇಟ್ಟವನು ಒಂದು ಹಾರ್ನ್ ಮಾಡಿ ಕಾರು ಓಡಿಸತೊಡಗಿದನು. ಅರ್ಜುನ್ ಸ್ವಲ್ಪ ಸಮಯ ಕಳೆಯಿತು. ಸರಿ ಬಿಡು, ಸರ್ವ ಅಣ್ಣ ಹೇಳಿದ ಮೀನಿನ ಅಂಗಡಿಯ ಹತ್ತಿರ ಹೋಗಿ ನಿಲ್ಲಿಸು ಎಂದನು ಆದಿ. ಅಯ್ಯೋ, ಅದೇ ದೊಡ್ಡ ಸಮಸ್ಯೆ ಎಂದು ಅರ್ಜುನ್ ಮುಖ ಸಿಂಡರಿಸಿದನು. ಯಾಕೆ, ಅವರು ಅಂಗಡಿ ಅಡ್ರೆಸ್ ಹೇಳಿಲ್ವಾ ಎಂದು ಆದಿತ್ಯ ಕೇಳಲು, ಅಣ್ಣ ಈಗ ತಾನೇ ಫೋನ್ ಮಾಡಿದ್ರು. ಅವರು ಹೇಳಿದ ಅಂಗಡಿಯಲ್ಲಿ ಮೀನು ಫ್ರೆಶ್ ಆಗಿ ಇಲ್ವಂತೆ. ಅವರು ಈಗ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಸಮುದ್ರದಿಂದ ಫ್ರೆಶ್ ಆಗಿ ಬಂದ ಮೀನನ್ನೇ ತರಬೇಕು. ಅದಕ್ಕೆ ಬೇಕಾದ್ರೆ ನೀವು ಮೀನುಗಾರರ ಹಳ್ಳಿಗೆ ಹೋಗಿ ಮೀನು ಹಿಡಿದುಕೊಂಡು ಬರುವ ಸಮಯ ನೋಡಿಕೊಂಡು ಅಲ್ಲಿಂದಲೇ ವಿಡಿಯೋ ಕಾಲ್ ಮಾಡಿ ನಾನು ಸೆಲೆಕ್ಟ್ ಮಾಡುವ ಮೀನನ್ನು ಮಾತ್ರ ತಗೊಳ್ಳಿ ಅಂತ ಹೇಳಿಬಿಟ್ಟರು ಎಂದು ಅರ್ಜುನ್ ಬೇಸರದಿಂದ ಹೇಳಿದನು. ಆದಿ ಮತ್ತು ಅರ್ಜುನ್ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅವರಿಗೆ ಮಾಂಸಾಹಾರ ತಿನ್ನುವ ಇಷ್ಟವಿರಲಿಲ್ಲ. ಆದರೆ ಇಂದು ಬೇರೆ ದಾರಿಯಿಲ್ಲ. ಭೂಮಿಗೆ ಯಾವುದೇ ತೊಂದರೆಯಾಗಬಾರದು ಎನ್ನುವ ಕಾರಣಕ್ಕಾಗಿ ಮೀನು ತರುವ ಕೆಲಸದಲ್ಲಿ ಅವರಿಬ್ಬರು ಆಸಕ್ತಿ ತೋರಿಸಲೇಬೇಕಾದ ಅನಿವಾರ್ಯತೆ ಇತ್ತು. ಸರಿ, ಬೇರೆ ದಾರಿಯಿಲ್ಲ. ಗೂಗಲ್ ಮ್ಯಾಪ್ನಲ್ಲಿ ಹತ್ತಿರದಲ್ಲಿರುವ ಮೀನುಗಾರರ ಹಳ್ಳಿ ಎಲ್ಲಿದೆ ಅಂತ ನೋಡು ಎಂದನು ಆದಿ. ಅರ್ಜುನ್ ದಾರಿಯನ್ನು ಹುಡುಕಿಕೊಂಡು ಕಾರನ್ನು ತಿರುಗಿಸಿದನು. ಕಾರು ಮೀನುಗಾರರ ಹಳ್ಳಿಯತ್ತ ಸಾಗಿತು. ಮೀನುಗಾರರ ಹಳ್ಳಿಯನ್ನು ತಲುಪುವಷ್ಟರಲ್ಲಿ ರಾತ್ರಿ 8 ಗಂಟೆ ಕಳೆದಿತ್ತು. ದೀಪದ ಬೆಳಕಿನಲ್ಲಿ ದಡದ ಬಳಿ ದೋಣಿಗಳಿಂದ ಮೀನುಗಳನ್ನು ಬೇರ್ಪಡಿಸುವ ಕೆಲಸ ನಡೆಯುತ್ತಿತ್ತು. ಆ ಜಾಗವೇ ಉಪ್ಪು, ತೇವಾಂಶ, ದುಡಿಮೆಯ ಬೆವರು ಮತ್ತು ಸಮುದ್ರದ ಗಾಳಿಯ ವಾಸನೆ ಬೆರೆತ ಒಂದು ಹೊಸ ರೀತಿಯ ಭಾವನೆಯನ್ನು ಮೂಡಿಸುತ್ತಿತ್ತು. ಆದಿತ್ಯ ಕಾರನ್ನು ನಿಲ್ಲಿಸಿ ಲ್ಯಾಪ್ಟಾಪ್ ತೆಗೆದುಕೊಂಡು ರೆಡಿ ಮಾಡಿದನು. ಅರ್ಜುನ್ ಭೂಮಿಯನ್ನು ನೋಡಿದನು. ಭೂಮಿ, ಮೀನು ತರೋಕೆ ಹೋಗ್ತಾ ಇದ್ದೀವಿ. ಫ್ರೆಶ್ ಆಗಿ ನಾವು ಸೆಲೆಕ್ಟ್ ಮಾಡ್ತೀವಿ. ಆದ್ರೆ ನೀವು ಬಂದು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಡುಗೆ ಮಾಡಲು ಅನುಕೂಲವಾಗುತ್ತೆ ಅಲ್ವಾ ಎಂದು ಕೇಳಿದನು. ಅವಳು ಹಿಂಜರಿದಳು. ಇಲ್ಲ ಸರ್, ನಾನು ಇಲ್ಲೇ ಕಾರಿನಲ್ಲಿ ಇರ್ತೀನಿ. ನಿಮಗೆ ಏನು ಬೇಕೋ ಅದನ್ನು ತಗೊಂಡ್ ಬನ್ನಿ, ನಾನು ಅಡುಗೆ ಮಾಡ್ತೀನಿ ಎಂದಳು ಮೆದುವಾದ ಧ್ವನಿಯಲ್ಲಿ. ಬನ್ನಿ ಭೂಮಿ, ನೀವು ಬಂದೆ ಏನೇನು ಮೀನು ಬೇಕು ಅಂತ ಹೇಳ್ಬೇಕು. ನಿಮ್ಮ ದೊಡ್ಡ ಸರ್ ವಿಡಿಯೋ ಕಾಲ್ ಮಾಡಿ ನೋಡಿದ ಮೇಲೆಯೇ ತಗೋಬೇಕು ಅಂತ ಹೇಳಿದ್ದಾರೆ. ಅಡುಗೆ ಮಾಡುವವರಿಗೆ ತಾನೇ ಯಾವ ಮೀನು ರುಚಿಯಾಗಿರುತ್ತೆ ಅಂತ ಗೊತ್ತಿರೋದು ಎಂದು ಅರ್ಜುನ್ ಹೇಳಿದರು. ಆದಿತ್ಯ ಒಂದು ಮಾತನ್ನು ಅವಳತ್ತ ನೋಡಿ ಆಡಲಿಲ್ಲ. ಭೂಮಿಯು ಆದಿಯನ್ನು ಹೊರತುಪಡಿಸಿ ಅರ್ಜುನ್ ಹೇಳಿದ್ದನ್ನು ಒಪ್ಪಿಕೊಂಡಳು. ದೊಡ್ಡ ಯಜಮಾನರ ಆಜ್ಞೆ ಅವಳನ್ನು ಕಾರಿನಿಂದ ಇಳಿಯುವಂತೆ ಮಾಡಿತು. ಭೂಮಿ ಇಳಿಯುವಾಗ ಆದಿ ಅವಳನ್ನು ನೋಡಲೇ ಇಲ್ಲ. ಆದರೆ ಅವಳ ಪಾದಗಳು ನೆಲಕ್ಕೆ ತಾಕಿದ್ದನ್ನು ಅವನ ಮನಸ್ಸು ಅರಿತುಕೊಂಡಿತು. ಸರ್,
ನೀವು ಮುಂದೆ ಹೋಗಿ ಎಂದು ಭೂಮಿ ಹೇಳಲು ಅರ್ಜುನ್ ಮುಂದೆ ನಡೆದನು. ಆದಿ ಅವರ ಹಿಂದೆ ನಡೆದನು. ಮೀನುಗಾರರು ಮೀನು ಬೇರ್ಪಡಿಸುವ ಜಾಗಕ್ಕೆ ಹೋದ ತಕ್ಷಣ ಅರ್ಜುನ್ ಮೀನಿನ ವಿಧಗಳನ್ನು ಭೂಮಿಯ ಬಳಿ ಕೇಳಿದನು. ಭೂಮಿ ಅಣ್ಣನಿಗೆ ಏನೇನು ಮೀನು ಅಂದ್ರೆ ತುಂಬಾ ಇಷ್ಟ. ಅವರು ಲಿಸ್ಟ್‌ನಲ್ಲಿ ಏನೂ ಕೊಟ್ಟಿಲ್ಲ. ಬಿರಿಯಾನಿಗೆ ಮಟನ್ ಬೇಕು, ಒಂದು ಮೀನು ಕರಿಯಲು ಸಾರಿಗೆ ಬೇರೆ, ಒಂದು ಮೀನು ಬೇಕು ಅಂತ ಹೇಳಿದ್ರೆ ಸಾಕೇನ್ರಿ ಎಂದು ತಮಾಷೆಯಾಗಿ ಅರ್ಜುನ್ ಕೇಳಿದನು. ಭೂಮಿ ಸಾರಿಗೆ ಶಂಕರ ಮೀನು ಚೆನ್ನಾಗಿರುತ್ತೆ ಸರ್, ಫ್ರೈ ಮಾಡೋಕೆ ಅಂಚಲ್ಲಿದ್ರೆ ಚೆನ್ನಾಗಿರುತ್ತೆ ಎಂದು ಹಿಂಜರಿಕೆಯಿಂದಲೇ ಹೇಳಿದಳು. ಅರ್ಜುನ್ ಅಬ್ಬಬ್ಬಾ! ಒಂದು ಅಡುಗೆಯ ಹಿಂದೆ ಎಷ್ಟೆಲ್ಲಾ ವಿಷಯಗಳಿವೆ ನೋಡು ಆದಿ, ಇವರಿಗೆ ಎಲ್ಲವೂ ಗೊತ್ತಿದೆ ಎಂದು ಆದಿಗೆ ಹೇಳಿದನು ಇಬ್ಬರನ್ನು ಬೆಸೆಯುವ ರೀತಿಯಲ್ಲಿ. ಆದರೆ ಅದರಿಂದೇನೂ ಪ್ರಯೋಜನವಾಗಲಿಲ್ಲ. ಆದಿ ಮೊಬೈಲ್ ಅನ್ನು ಕೈಗೆತ್ತಿಕೊಂಡು ಸಣ್ಣ ಮುಗುಳು ನಗೆಯೊಂದಿಗೆ ಗೊತ್ತಿರುವವರು ಜೊತೆಗಿದ್ದರೆ ಒಳ್ಳೆಯದೇ ತಾನೆ ಅರ್ಜುನ್ ಎಂದು ಭೂಮಿಯನ್ನು ನಿರ್ದಿಷ್ಟವಾಗಿ ಉಲ್ಲೇಖಿಸದೆ ಸಾಮಾನ್ಯವಾಗಿ ಮಾತನಾಡಿದನು. ಸರಿಯಾಗಿ ಅದೇ ಸಮಯಕ್ಕೆ ಸರ್ವಾಗೆ ವಿಡಿಯೋ ಕಾಲ್ ಮಾಡಿದನು ಆದಿ. ಸರ್ವ ಕಾಲ್ ರಿಸೀವ್ ಮಾಡಿದ ತಕ್ಷಣ ಭೂಮಿ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಅವಳು ಸರ್ವಾಗೆ ಕಾಣಿಸದಂತೆ ಅಡಗಿಕೊಂಡಳು. ಅವನಿಗೆ ತನ್ನ ಮುಖ ಕಂಡರೆ ಮತ್ತಷ್ಟು ಕೋಪ ಬರಬಹುದು ಎಂದು ಅವಳು ಹೆದರಿದಳು. ಸರ್ವನ ಗಾಂಭೀರ್ಯದ ಮುಖ ಸ್ಕ್ರೀನ್ ಮೇಲೆ ಕಾಣಿಸಿತು. ಏನು ಆದಿ, ಮೀನು ತರೋಕೆ ಹೋದ್ಯಾ ಇಲ್ಲ ಬೀಚ್ನಲ್ಲಿ ಸುತ್ತಾಡೋಕೆ ಹೋದ್ಯಾ ಎಂದು ಸ್ವಲ್ಪ ವ್ಯಂಗ್ಯವಾಗಿಯೇ ಶುರು ಮಾಡಿದವನು, ಇಲ್ಲಣ್ಣ, ಇಲ್ಲಿ ಮೀನುಗಾರರ ಹಳ್ಳಿಗೆ ಬಂದಿದ್ದೀವಿ. ಈಗ ತಾನೇ ಮೀನುಗಳು ಬರ್ತಾ ಇವೆ. ಫ್ರೆಶ್ ಆಗಿ ಸೆಲೆಕ್ಟ್ ಮಾಡೋಣ ಅಂತ ಎಂದನು ಆದಿ. ಸರ್ವ ಸಾರಿಗೆ ಫ್ರೈ ಮಾಡೋಕೆ ಅಂತ ಪ್ರತ್ಯೇಕವಾಗಿ ತಗೋ. ಏನೋ ಗೊತ್ತಿಲ್ಲದೆ ಒಂದೇ ಮೀನನ್ನು ತರಬೇಡ ಎಂದು ಆಜ್ಞಾಪಿಸಿದನು. ಆದಿಗೆ ಆಗಲೇ ಸ್ವಲ್ಪ ವಾಕರಿಕೆ ಶುರುವಾಗಲು ಅರ್ಜುನ್ ಕೈಗೆ ಫೋನ್ ಕೊಟ್ಟು ಕಾರಿನ ಬಳಿ ಹೋದನು. ಅರ್ಜುನ್ ಕ್ಯಾಮರಾವನ್ನು ಮೀನಿನ ರಾಶಿಯ ಕಡೆಗೆ ತಿರುಗಿಸಿದನು. ಅಣ್ಣ, ಇಲ್ಲಿ ನೋಡಿ, ಇಲ್ಲಿ ವಜೀರಂ ಇದೆ, ಶಂಕರ ಇದೆ, ಉಳಿದಿರೋ ಮೀನೆಲ್ಲ ಸಾರಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಂದು ಭೂಮಿ ಹೇಳಿದ್ದನ್ನು ಹೇಳಿದನು. ಶಂಕರ ಸಾರಿಗೆ ಚೆನ್ನಾಗಿರುತ್ತೆ, ವಜೀರಂ ಫ್ರೈಗೆ ಚೆನ್ನಾಗಿರುತ್ತೆ, ಆಮೇಲೆ ಅನ್ನುತ್ತಾ ಸರ್ವ ಕಣ್ಣುಗಳನ್ನು ಕಿರಿದು ಮಾಡಿ ನೋಡಿದನು. ಇನ್ನೂ ಸ್ವಲ್ಪ ದೂರದಲ್ಲಿ ಬರೆಯಿಂದ ಬಿಡಿಸಿ ಇಟ್ಟಿದ್ದಾರಲ್ಲ ಆ ಮೀನು ನೋಡು, ಅದು ಯಾವುದು ಅಂದನು. ಅರ್ಜುನ್ ಕ್ಯಾಮರಾವನ್ನು ತೆಗೆದುಕೊಂಡು ಹೋಗಿ ಭೂಮಿಯ ಬಳಿ ಇದ್ದ ಮೀನಿನ ಬುಟ್ಟಿಯನ್ನು ತೋರಿಸಿದನು. ಅಣ್ಣ, ಇದು ಇದನ್ನೇ ಭೂಮಿಗೆ ಸಾರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಶಂಕರ ಎಂದನು. ಓಹೋ, ಇವರೇ ಎಲ್ಲವನ್ನು ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರಾ? ಚೆನ್ನಾಗಿ ನೋಡಿ ತಗೊಳ್ಳಿ. ಒಂದೇ ಒಂದು ಮೀನು ಕೂಡ ಮಿಸ್ ಆಗ್ಬಾರ್ದು. ನೀವಿಬ್ಬರು ನಾನ್ ವೆಜ್ ತಿನ್ನಲ್ಲ ಅಂತ ಗೊತ್ತು. ಆ ಹುಡುಗಿ ಹೇಳಿದ ಹಾಗೆ ತಗೊಳ್ಳಿ ಎಂದು ಹೇಳಿ, ನಾನು ಆರ್ಡರ್ ಮಾಡಿದ್ರೆ ನಾನು ತಿನ್ನೋ ಒಂದು ಮೀನು ತರೋಕೆ ನೀವು ಬೀಚ್ಗೆ ಹೋಗ್ತೀರಾ ಅಲ್ವಾ? ಅದು ಅರ್ಥವಾಗಬೇಕಾದವರಿಗೆ ಅರ್ಥವಾದರೆ ಸರಿ ಎಂದು ವ್ಯಂಗ್ಯವಾಡಿದಂತೆ ಮಾತನಾಡಿ ಫೋನ್ ಕಟ್ ಮಾಡಿದನು. ಮತ್ತೊಮ್ಮೆ ಭೂಮಿಯ ಮುಂದೆ ತಮಗೆ ಅವಮಾನವಾದದ್ದು ಅರ್ಜುನ್ಗೆ ಸರ್ವನ ಆಧಿಪತ್ಯವನ್ನು ನೆನಪಿಸಿತು. ಆಗ ಸುಸ್ತಾಗಿ ನಿಂತಿದ್ದ ಭೂಮಿಯನ್ನು ನೋಡಿದ ಆದಿಗೆ ಮನಸ್ಸು ತಡೆಯಲಿಲ್ಲ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಅವಳ ಬಳಿ ಬಂದನು. ಮೀನು ಖರೀದಿಸುವ ಪ್ರಕ್ರಿಯೆಯೇ 1 ಗಂಟೆ ಸಮಯ ತೆಗೆದುಕೊಂಡಿತು. ಆದಿತ್ಯ ಪ್ರತಿಯೊಂದು ಮೀನಿನ ಗುಣಮಟ್ಟವನ್ನು ಅರ್ಜುನ್ ಮೂಲಕ ಭೂಮಿಯಲ್ಲಿ ಕೇಳಿ ಅವಳು ಹೇಳಿದ ಮೀನುಗಳನ್ನು ಮಾತ್ರ ತೂಕ ಹಾಕಿಸಿ ಖರೀದಿಸಿದನು. ಅವನಾದರೂ ಮಾಂಸಾಹಾರಿ ಅಲ್ಲ, ಆದರೆ ಅವಳಿಗಾಗಿ ಈ ಕಷ್ಟಪಡುತ್ತಿರುವುದು ಅವನಿಗೆ ಒಂದು ರೀತಿಯ ನೆಮ್ಮದಿಯನ್ನು ನೀಡಿತು. ಮೀನು ಖರೀದಿಸಿದ ನಂತರ ಮತ್ತೆ ಕಾರು ಹತ್ತಿದರು. ಆದಿ ಮುಂದಿನ ಕನ್ನಡಿಯ ಮೂಲಕ ಅವಳನ್ನೇ ನೋಡುತ್ತಿದ್ದನು. ಅವಳ ಕೆನ್ನೆ ಇನ್ನೂ ಕೆಂಪಗಾಗಿಯೇ ಇತ್ತು. ಏನು ಪಾಪ ಮಾಡಿದ್ಲು, ಹೀಗೆ ಹೊಡೆದು ಬಿಟ್ಟನಲ್ಲ ಸರ್ವ ಎಂದು ಅವನ ಮನಸ್ಸು ನೋವಿನಿಂದ ನರಳಿತು. ಅರ್ಜುನ್ ಕಾರನ್ನು ಬೇರೊಂದು ಅಂಗಡಿಯತ್ತ ಓಡಿಸಿದನು. ಮುಂದೇನು ಭೂಮಿ, ಮಟನ್ ಮತ್ತು ಚಿಕನ್ ತಗೋಬೇಕಾ? ಯಾವ ಅಂಗಡಿಯಲ್ಲಿ ತಗೋಬೇಕು? ನಿಮಗೆ ಗೊತ್ತಿರುವ ಅಂಗಡಿ ಯಾವುದಾದರೂ ಇದೆಯಾ ಎಂದು ಅರ್ಜುನ್ ಬೇಕಂತಲೇ ಅವಳ ಮೌನವನ್ನು ಮುರಿಯಲು ಕೇಳಿದನು. ಆದಿ ಅವನನ್ನು ದಿಟ್ಟಿಸಿ ನೋಡಿದನು. ನನಗೆ ಇದು ಹೊಸ ಜಾಗ ಸರ್, ನೀವೇ ಯಾವುದು ಒಳ್ಳೆ ಅಂಗಡಿ ಅಂತ ನೋಡಿ ತಗೊಳ್ಳಿ ಎಂದಳು. ಸ್ವಲ್ಪ ಹೊತ್ತಿನಲ್ಲಿ ಒಂದು ಮಾಂಸದ ಅಂಗಡಿಯ ಮುಂದೆ ಕಾರು ನಿಂತಿತು. ಅರ್ಜುನ್ ಮತ್ತು ಭೂಮಿ ಇಳಿದರು. ಆದಿ ಕಾರಿನಲ್ಲೇ ಕುಳಿತಿದ್ದನು. ಅರ್ಜುನ್ ಅವಳನ್ನು ಮುಂದೆ ಕಳುಹಿಸಿ, ಭೂಮಿ, ನಿಮಗೆ ಎಷ್ಟು ಬೇಕು ಅಂತ ಪೀಸ್ಗಳು ಬೇಕು ಅಂತ ನೀವೇ ಹೇಳಿ
ಎಂಥ ಪೀಸ್‌ಗಳು ಬೇಕು ಅಂತ ನೀವೇ ಹೇಳಿ ಎಂದನು. ಅವಳು ಮಟನ್, ಚಿಕನ್ ಅಳತೆಗಳನ್ನು ಸರಿಯಾಗಿ ಹೇಳಿ ಅದಕ್ಕೆ ತಕ್ಕಂತೆ ಪೀಸ್‌ಗಳನ್ನು ಆಯ್ಕೆ ಮಾಡಿದಳು. ಆದಿ ಇದನ್ನೆಲ್ಲ ಕಾರಿನಲ್ಲಿದ್ದೇ ನೋಡುತ್ತಿದ್ದನು. ಅವಳು ಯಾವುದರಲ್ಲೂ ಕಡಿಮೆ ಅನುಭವವುಳ್ಳವಳಲ್ಲ ಎಂಬುದು ಅವನಿಗೆ ಅರ್ಥವಾಯಿತು. ಮತ್ತೆ ಕಾರು ಹತ್ತಿದರು. ಕೊನೆಯದಾಗಿ ಎಲ್ಲಾ ನಾನ್ ವೆಜ್ ಅಡುಗೆಗೆ ಬೇಕಾದ ದಿನಸಿ ಪದಾರ್ಥಗಳನ್ನು ಮತ್ತು ದಿನನಿತ್ಯದ ಬಳಕೆಗೆ ಬೇಕಾದ ದಿನಸಿ ವಸ್ತುಗಳನ್ನು ತರಲು ಒಂದು ದೊಡ್ಡ ಸೂಪರ್ ಮಾರ್ಕೆಟ್ ಒಳಗೆ ಪ್ರವೇಶಿಸಿದರು. ಭೂಮಿ ಲಿಸ್ಟ್‌ನಲ್ಲಿದ್ದ ದಿನಸಿ ವಸ್ತುಗಳನ್ನು ಮತ್ತು ತರಕಾರಿಗಳನ್ನು ಕಾರ್ಟ್‌ನಲ್ಲಿ ತುಂಬಿಕೊಳ್ಳುತ್ತಿದ್ದಾಗ ಅರ್ಜುನ್ ಅವಳೊಂದಿಗೆ ಹೋದನು. ಆದಿ ಒಂದು ಮೂಲೆಯಲ್ಲಿ ನಿಂತು ಅವಳ ನೆರಳಿನಂತೆಯೇ ಹಿಂಬಾಲಿಸುತ್ತಿದ್ದನು. ಆದಿ ಇನ್ನೂ ಒಂದು ಮಾತನ್ನು ಅವಳ ಬಳಿ ನೇರವಾಗಿ ಆಡಿರಲಿಲ್ಲ. ಭೂಮಿ ಏನೇ ಆದರೂ ಆದಿಗೆ ಮಾತ್ರ ನೀವು ಮಳೆಯಲ್ಲಿ ನೆನೆದು ನಿಮ್ಮ ದೊಡ್ಡ ಸರ್ ಬಳಿ ಕೆನ್ನೆಗೆ ಪೆಟ್ಟು ತಿಂದುದನ್ನು ನೋಡಲು ಮನಸ್ಸು ಬಂದಿಲ್ಲ ಅನ್ಸುತ್ತೆ. ಅದಕ್ಕೆ ನಿಮ್ಮ ಹತ್ತಿರ ನೇರವಾಗಿ ಮಾತನಾಡದೆ ದೂರ ಹೋಗ್ತಾ ಇದ್ದಾರೆ ಎಂದು ಅರ್ಜುನ್ ನಗುತ್ತಲೇ ಹೇಳಲು ಅವಳಿಂದ ಯಾವ ಉತ್ತರವಿಲ್ಲ. ಆಮೇಲೆ ಭೂಮಿ ಹಾಲಲ್ಲಿ ಟೀ ಕೇಳಿದ ತಕ್ಷಣ ನಮ್ಮಮ್ಮ ಕಿಚನ್‌ಗೆ ಬರೋದ್ರೊಳಗೆ ಹೇಗೆ ಟೀ ಮಾಡಿದ್ರಿ? ಅದು ಸಖತ್ ಟೇಸ್ಟಿಯಾಗಿ ಎಂದು ಅರ್ಜುನ್ ಅವಳನ್ನು ಮಾತನಾಡಿಸಲು ಪ್ರಯತ್ನಿಸಿದನು. ಅವರಿಗೆ ತಲೆನೋವು ಇತ್ತಲ್ಲ, ಅದಕ್ಕೆ ಮಾಡಿದೆ ಸರ್ ಎಂದು ಅವಳು ಸಾಮಾನ್ಯವಾಗಿ ಉತ್ತರಿಸಿದಳು. ಆಮೇಲೆ ಭೂಮಿ ಆದಿ ಸರ್ ಹಾಗೆಲ್ಲ ಯಾರಿಗೂ ಇದುವರೆಗೂ ಡ್ರೆಸ್ ತೆಗೆದುಕೊಟ್ಟಿಲ್ಲ. ಆದರೆ ಇವತ್ತು ನೋಡಿ ಅವರು ಇಷ್ಟಪಟ್ಟು ಯಾರಿಗೋ ಅಂತ ಡ್ರೆಸ್ ಎಲ್ಲ ತೆಗೆದು ಇಟ್ಟಿದ್ದಾರೆ. 4 ಲಂಗ ದಾವಣಿ ಸೆಟ್. ಆದ್ರೆ ಅದನ್ನ ಅವರಿಗೆ ಕೊಡ್ದೇನೆ ಹಾಗೆ ಇಟ್ಕೊಂಡಿದ್ದಾರೆ. ಯಾಕೆ ಗೊತ್ತಾ ಎಂದು ಅರ್ಜುನ್ ಹೇಳಿ ಯಾವುದೋ ವಸ್ತು ತೆಗೆದುಕೊಳ್ಳುವಂತೆ ಬಗ್ಗಿದನು. ಇಲ್ಲ, ಅವರು ಒಳ್ಳೆಯ ಮನಸ್ಸಿನವರು ಸರ್. ಅದಕ್ಕೆ ಯಾರಿಗಾದರೂ ಸಹಾಯ ಮಾಡಲು ಡ್ರೆಸ್ ತೆಗೆದುಕೊಂಡಿರಬಹುದು ಎಂದು ಆದಿಯ ಒಳ್ಳೆಯ ಗುಣವನ್ನು ಮಾತ್ರ ಹೊಗಳಿ ಮುಂದಿನ ವಸ್ತುವಿನ ಕಡೆಗೆ ನಡೆದಳು. ಅರ್ಜುನ್ ನಕ್ಕನು. ಇಲ್ಲ, ಅವರು ಯಾರಿಗೋ ಸಹಾಯ ಮಾಡೋಕೆ ಡ್ರೆಸ್ ತಗೊಂಡಿಲ್ಲ. ಆದಿಗೆ ಅವರು ತುಂಬಾ ಇಷ್ಟ ಆಗಿದೆ ಅಂತ ಅನ್ಸುತ್ತೆ ಎಂದನು. ಇದ್ಯಾವುದೂ ತಿಳಿಯದೆ ಬದಿಯಲ್ಲಿ ನಿಂತು ಅವಳನ್ನು ನೋಡುತ್ತಿದ್ದನು ಆದಿ. ಭೂಮಿಗೆ ಇದು ಅರ್ಥವಾಗಲಿಲ್ಲ. ಏನೂ ಮಾತನಾಡದೆ ಮುಂದಿನ ವಸ್ತುವಿನ ಕಡೆಗೆ ಹೆಜ್ಜೆ ಹಾಕಿದಳು. ಆದಿ ಆಗಲೇ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ. ಈಗ ಅವಳನ್ನು ನೋಡುವುದು ಯಾರಿಗೂ ತಿಳಿಯದಿರಲಿ ಎಂದು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಕೂಡ ಹಾಕಿಕೊಂಡನು. ಭೂಮಿ ಉಳಿದ ವಸ್ತುಗಳನ್ನು ಖರೀದಿಸಿ ಮುಗಿಸಿದಳು. ಶಾಪಿಂಗ್ ಮುಗಿಸಿ ಎಲ್ಲರೂ ಕಾರಿನ ಬಳಿ ಮರಳಿದರು. ಆದಿತ್ಯ ಇನ್ನೂ ಅವಳ ಹತ್ತಿರ ಮಾತನಾಡಿರಲಿಲ್ಲ, ನೋಡಿಯೂ ಇರಲಿಲ್ಲ. ಆದರೆ ಅವನ ಕಣ್ಣುಗಳ ಸಂಪೂರ್ಣ ಗಮನ ಅವಳ ಕೆಂಪಾದ ಕೆನ್ನೆಯ ಮೇಲೆಯೇ ಇತ್ತು. ಅವನ ಪ್ರೀತಿಯ ನೋವು ಅವನನ್ನು ಮಾತನಾಡಲು ಬಿಡದೆ ತಡೆದಿತ್ತು. ಸರಿಯಾಗಿ 9 ಗಂಟೆಗೆ ಮೂವರೂ ಮನೆಗೆ ಬಂದರು. ಅವಸರವಾಗಿ ಭೂಮಿ ಮನೆಯೊಳಗೆ ಪ್ರವೇಶಿಸಿದಳು. ಅಣ್ಣ 9 ಗಂಟೆಗೆ ಡಿನ್ನರ್ ಕೇಳಿದ್ರೆ ನೀವು 12 ಗಂಟೆಗೆ ತಾನೇ ರೆಡಿ ಮಾಡ್ತೀರಾ ಅನ್ಸುತ್ತೆ ಎಂದು ವ್ಯಂಗ್ಯವಾಗಿ ಹೇಳುತ್ತಲೇ ಅವಳು ಮಹಡಿಯಿಂದ ಕೆಳಗೆ ಇಳಿದು ಬಂದಳು. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.